ಧ್ರುವ ಸಿನಿಮಾದಲ್ಲಿ ನೀವು ಆ್ಯಕ್ಷನ್ಸ್ ಆಲ್ರೆಡಿ ಮಾಡಿದಿರಾ, ಇಲ್ಲ ಅಂತಲ್ಲ, ಅದಕ್ಕೆ ನಿಮ್ಗೆ ಆ್ಯಕ್ಷನ್ ಪ್ರಿನ್ಸ್ ಅಂತಲೇ ಹೆಸರು ಇಟ್ಬಿಟ್ಟಿದ್ದಾರೆ, ನೀವು ಸಖತ್ತಾಗಿ ಆ್ಯಕ್ಷನ್ ಮಾಡ್ತೀರಾ ಅಂತ. ಈ ಸಿನಿಮಾದಲ್ಲಿ ಫೈಟ್ ಸೀಕ್ವೆನ್ಸ್ ಆಗಿರ್ಬೋದು ಅಥವಾ ಆ್ಯಕ್ಷನ್ ಸೀಕ್ವೆನ್ಸ್ ಆಗಿರ್ಬೋದು, ಬಿಕಾಸ್ ಒಂದು ಟ್ರಾನ್ಸ್ಫಾರ್ಮೇಷನ್ ಅಂತಲೇ ಅಂದ್ಕೊಳ್ಳೋಣ. ಸಾಂಗ್ ಮತ್ತು ಟೀಸರ್ ನೋಡಿ ಒಂದು ಟ್ರಾನ್ಸ್ಫಾರ್ಮೇಷನ್ ಆಗಿದೆ ಅಂತ ಅಂದ್ಕೊಳ್ಳೋಣ. ಸೊ ಆ ಟ್ರಾನ್ಸ್ಫಾರ್ಮೇಷನ್ ಆದಮೇಲೆ ಆ್ಯಕ್ಷನ್ ಸೀಕ್ವೆನ್ಸ್ಗಳೆಲ್ಲ ಹೇಗಿದೆ? ಆಡಿಯನ್ಸ್ಗೆ ಫುಲ್ ಪೈಸಾ ವಸೂಲ್ ಆ್ಯಕ್ಷನ್ ಸೀಕ್ವೆನ್ಸ್ಗಳಿರುತ್ತಾ? ಡೆಫಿನೆಟ್ಲಿ ಮೇಡಮ್. ಸುಮ್ಮನೆ ಹೊಡೆಯೋದಕ್ಕೂ ಸಿಚುಯೇಷನ್ ಬಂದಾಗ ಹೊಡೆಯೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಎಲ್ಲ ಫಿಲಮಲ್ಲೂ ಎಲ್ಲ ಫೈಟು ಇರುತ್ತೆ, ಕರೆಕ್ಟ್ ಅಲ್ವಾ? ಎಲ್ಲರೂ ಎಲ್ಲ ಇದ್ರು, ಬಟ್ ಆ ರಿಯಾಕ್ಷನ್ಗೆ ಕರೆಕ್ಟಾಗೆ ಇದ್ದರೆ ಆ್ಯಕ್ಷನ್ ಸೂಟ್ ಆಗುತ್ತೆ, ಇಲ್ಲಾಂದರೆ ಇಟ್ ನಾಟ್ ಗೋ ವಿತ್ ಮೂವಿ. ಸುಮ್ಮನೆ ಫೈಟು ಅಂದ್ರೂ ಚೆನ್ನಾಗಿರಲ್ಲ. ಸೊ ಅಫ್ಕೋರ್ಸ್ ನಮ್ಮ ರವಿವರ್ಮ ಮಾಸ್ಟ್ರು ಸಖತ್ತಾಗಿ ಮಾಡಿದ್ದಾರೆ ಒಂದು ಫೈಟು, ಮತ್ತು ರಾಮ್ ಲಕ್ಷ್ಮಣ್ ಮಾಸ್ಟರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಚುಲಿ ಫೈಟು ನೀವೇನು ಅಂದ್ಕೊಂಡಿದ್ದೀರೋ ಅಷ್ಟು ವೈಲೆನ್ಸ್ ಥರ ಇಲ್ಲದೇ ಇದ್ರೂ ನಿಮಗೆ ಒಂದು ಡ್ರಾಮಾ ಇದೆ, ತುಂಬ ಒಳ್ಳೆ ಡ್ರಾಮಾ ಇದೆ. ಫ್ಯಾಮಿಲಿ ಕೂತ್ಕೊಂಡು ನೋಡೋವಂಥ ಒಂದು ಕ್ಯೂಟ್ ಲವ್ ಸ್ಟೋರಿ ಇದೆ. ಒಂದು ಸಂಬಂಧಗಳಿಗೆ ಬೆಲೆ ಇರೋವಂಥ ಒಂದು ಪಾತ್ರ ಪ್ಲೇ ಮಾಡ್ತಾ ಇರೋದು. ತುಂಬ ಚೆನ್ನಾಗಿ ಕಟ್ಕೊಂಡು ಹೋಗಿದ್ದಾರೆ ಮೇಡಮ್, ಕಥೆನ ತುಂಬ ಚೆನ್ನಾಗಿ ಎಳೆದಿದ್ದಾರೆ. ಸೊ ಆ್ಯಕ್ಷನ್ ಅನ್ನೋದು ಎಲ್ಲಿ ಬೇಕೋ ಅಲ್ಲಿರುತ್ತೆ ಅಷ್ಟೇ. ತುಂಬ ಸಿಚುಯೇಷನಲ್ ಆ ಥರ ಇರುತ್ತೆ, ಬಟ್ ತುಂಬ ಡ್ರಾಮಾ ಇರುತ್ತೆ ಮೇಡಮ್. ಇನ್ನು ಸಂಜಯ್ ದತ್ ಅವರಿದ್ದಾರೆ ಸಿನಿಮಾದಲ್ಲಿ, ಮತ್ತು ಶಿಲ್ಪಾ ಶೆಟ್ಟಿ ಅವರಿದ್ದಾರೆ, ರವಿ ಸರ್ ಇದ್ದಾರೆ, ರಮೇಶ್ ಅರವಿಂದ್ ಸರ್ ಇದ್ದಾರೆ. ತಾರಾ ಒಳಗೆ ಸಿಕ್ಕಾಪಟ್ಟೆ ದೊಡ್ಡದು. ಸೊ ಅವ್ರ ಜೊತೆ ಎಲ್ಲ ಆ್ಯಕ್ಟ್ ಮಾಡಿದ್ದು ಹೇಗಿತ್ತು? ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ನೋಡಿ. ರವಿಚಂದ್ರನ್ ಸರ್ ಅದರ ಆಗಿರ್ಬೋದು, ನಮ್ಮ ರಮೇಶ್ ಅಣ್ಣ ಅವ್ರದ್ದು ಕ್ಲೋಸಪ್ ಎಲ್ಲ ಅನ್ಮ್ಯಾಚಬಲ್. ಅವ್ರದ್ದು ನಾವು ಕಲಿಯೋದು ತುಂಬಾ ಇದೆ. ಆ್ಯಂಡ್ ಸಂಜಯ್ ದತ್ ಸರು, ಶಿಲ್ಪಾ ಶೆಟ್ಟಿ ಮೇಡಮ್ ಎಲ್ಲರ ಹತ್ರನೂ ಕಲಿಯೋದು ನಿಜವಾಗ್ಲೂ ತುಂಬ ಇತ್ತು. ಏನನ್ನು ಅಂತ ಹೇಳಬೇಕು ಅಂದರೆ ಅವ್ರ ಪಾತ್ರ ಏನಾದರೂ ರಿವೀಲ್ ಮಾಡಾದ್ಮೇಲೆ ಇದ್ರ ಬಗ್ಗೆ ಎಲ್ಲ ಮಾತಾಡೋದಕ್ಕೆ ನನಗೂ ಈಸಿ ಇರುತ್ತೆ. ಇಲ್ಲಾಂದರೆ ನಾವು ರಿವೀಲ್ ಮಾಡೋದಕ್ಕೂ ಕಷ್ಟ. ಇದನ್ನು ಈ ಎಕ್ಸ್ಪ್ರೆಷನ್ ನಾನು ಇಲ್ಲಿಂದ ಕಲಿತೆ ಅನ್ನೋದಕ್ಕೆ ಅವರು ರಿವೀಲ್ ಮಾಡಿಬಿಡ್ಲಿ, ಇವರು ಈ ಪಾತ್ರ ಪ್ಲೇ ಮಾಡ್ತಾಯಿದ್ದಾರೆ ಈ ಸಿನಿಮಾಲಿ ಅಂತ, ಆವಾಗ ಇದನ್ನು ಮಾತಾಡೋದಕ್ಕೆ ತುಂಬ ಈಸಿ ಅನ್ಸುತ್ತೆ. ಬಟ್ ತುಂಬ ಕಲ್ತಿದ್ದೀರಾ ಹಾಗಾದ್ರೆ ಅವ್ರು? ಡೆಫಿನೆಟ್ಲಿ ಮೇಡಮ್, ಕಲಿಕೆ ಅನ್ನೋದು ಪ್ರತಿ ದಿವಸ ಇದ್ದೇ ಇರುತ್ತೆ. ಬಟ್ ಅಂಥ ಸೀನಿಯರ್ಸ್ ಜೊತೆ ಆ್ಯಕ್ಟ್ ಮಾಡಿದಾಗ ತುಂಬ ಈಸಿಯಾಗಿತ್ತು. ಓಕೆ, ಸೂಪರ್. ರೇಷ್ಮಾ, ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಅಂಥ ನಟ ಭಯಂಕರರ ಜೊತೆ ಆ್ಯಕ್ಟ್ ಮಾಡೋದು, ಎಲ್ಲರೂ ಲೆಜೆಂಡರಿ ಆ್ಯಕ್ಟರ್ಸ್ಗಳು. ಸೊ ಅವ್ರ ಜೊತೆ ನೀವು ಆ್ಯಕ್ಟ್ ಮಾಡಿದ ಎಕ್ಸ್ಪೀರಿಯನ್ಸ್, ಬಿಕಾಸ್ ಮೊದಲೇ ನಿಮಗೆ ಈ ಪಾತ್ರ ಚಾಲೆಂಜಿಂಗ್ ಆಗಿತ್ತು, ಜೊತೆಗೆ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದು ಹೇಗೆ ಅನಿಸ್ತು? ಸೊ ಖಂಡಿತ ನರ್ವಸ್ನೆಸ್ ಇದ್ದೇ ಇರುತ್ತೆ, ಯಾಕಂದರೆ ದೇ ಆಲ್ ಆರ್ ವೆರಿ ಲೆಜೆಂಡ್ರಿ ಆ್ಯಕ್ಟರ್ಸ್. ಆ್ಯಂಡ್ ಅವರೊಟ್ಟಿಗೆ ನಂಗೆ ಇಷ್ಟು ಬೇಗ ಕೆಲಸ ಮಾಡೋ ಒಂದು ಅವಕಾಶ ಸಿಗ್ತಾ ಇದೆ ಅಂದರೆ ಐ ವಾಸ್ ವೆರಿ ಗ್ರೇಟ್ಫುಲ್. ಬಟ್ ಆ್ಯಸ್ ಧ್ರುವ ಸರ್ ಟೋಲ್ಡ್, ಅದೊಂದು ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಆಯ್ತು ನನಗೆ. ಆ್ಯಂಡ್ ಅವ್ರ ಜೊತೆ ಆ್ಯಕ್ಟ್ ಮಾಡೋದು ಒಂದಿದ್ರೆ, ಸುಮ್ಮನೆ ಕುತ್ಕೊಂಡು ಅವ್ರನ್ನ ಆ್ಯಕ್ಟ್ ಮಾಡೋದು ನೋಡೋದು ನಂಗೆ ತುಂಬ ಖುಷಿ ಆಯಿತು. ಹೇಗೆ ಮಾಡ್ತಿದ್ದಾರೆ, ಬಿಕಾಸ್ ಪ್ರತಿಯೊಂದು ಎಕ್ಸ್ಪ್ರೆಷನ್ ಆಗಿರಲಿ ಅಥವಾ ತುಂಬ ಅಬ್ಸರ್ವ್ ಮಾಡ್ತಿದ್ದೆ ನಾನು. ಸೊ ದ್ಯಾಟ್ ವಾಸ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಫಾರ್ ಮಿ. ಪ್ರೇಮ್ ಸರ್, ನಾನು ಆಗಲೇ ಅವ್ರನ್ನ ಕೇಳಿದೆ, 10 ಪೈಸೆದು ಏನಾದರೂ ಅದ್ರ ಹಿಂದೆ ಏನಾದರೂ ಕತೆ ಇದೆಯಾ ಅಂತ, ಈ ಲುಕ್ ಹಿಂದೆ ಏನಾದ್ರು ಕತೆ ಇದೆಯಾ ಅಂದರೆ 10 ಪೈಸೆದು ಏನಾದ್ರು ಪರ್ಟಿಕ್ಯುಲರ್ ಆಗಿ ಏನಾದ್ರು ಅದ್ರ ಬಗ್ಗೆ ಮಾತಾಡಬಾರ್ದು ಅನ್ಕೊಂಡ್ವಲ್ಲಣ್ಣ. ಇಲ್ಲ, ನಾವು ಕೇಳ್ತಿದ್ದೀನಿ ಸುಮ್ಮನೆ. ಇಲ್ಲ, ಹೇಳ್ಬಿಡ್ತೀನಿ ಹೇಳ್ಬಿಡ್ತೀನಿ ಮಗನೇ, ಸೀಕ್ರೆಟ್ ಎಲ್ಲ ಹೇಳ್ಬಿಡ್ತೀನಿ. ಹೇಳಿ ಸರ್. ಅದೇ ಏಪ್ರಿಲ್ಗೆ ಪ್ಲ್ಯಾನ್ ಮಾಡಿದ್ದೀನಮ್ಮ. ಸೊ ಅವಾಗ ನೋಡಿದ್ರೆ 10 ಪೈಸದ ವ್ಯಾಲ್ಯೂಷನ್ ಅಂತ ಗೊತ್ತಾಗುತ್ತೆ. ಹೇಳ್ಬಿಟ್ಟೆ ಮಗ, ಅವ್ರು ಹೇಳ್ತಾ ಇದ್ರು, ನೀವು ಯಾಕೆ ಹೇಳ್ಬಿಟ್ಟೆ ಮಗನೇ ಸೀಕ್ರೆಟ್. ಓಕೆ, ಏಪ್ರಿಲಿಗೆ ಬರ್ತದೆ, ಏಪ್ರಿಲ್ಗೆ ಸೀಕ್ರೆಟ್ ಮಗ. ಏಪ್ರಿಲ್ ಬಂದಾಗ ಗೊತ್ತಾಗ್ಬಿಡ್ತದೆ. ನಾವು ಏಪ್ರಿಲ್ ಏನಿದು ಮಗ, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಇನ್ನು 4 ತಿಂಗಳು 3 ತಿಂಗಳು ಅಷ್ಟೇ. ಅಲ್ಲಿವರೆಗೂ ಏನು ಹೇಳಲ್ಲ ಹಾಗಾದರೆ. ಸರ್, 70s 80s ಕತೆಗಳು ಮಾಡೋದು ಕಷ್ಟ ಆಗುತ್ತೆ ಸರ್, ಬಿಕಾಸ್ ನೀವು ಒಂದು ಇಂಟರ್ವ್ಯೂಲ್ಲಿ ಹೇಳ್ತಾ ಇದ್ರಿ, ಅಂದರೆ ಬೆಂಗಳೂರು ಇವಾಗಿರೋದಕ್ಕೂ ಅವಾಗಿರೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಆ್ಯಂಡ್ ಅದನ್ನು ಹಾಗೆ ತೋರಿಸ್ಲಿಲ್ಲ ಅಂದರೆ ಜನರಿಗೆ ಗೊತ್ತಾಗ್ಬಿಡುತ್ತೆ, ಹಿಂಗಿರ್ಲಿಲ್ವಲ್ಲ ರೋಡೇ, ಹಿಂಗಿರ್ಲಿಲ್ವಲ್ಲ, ತುಂಬ ಈಸಿಯಾಗಿ ಜಡ್ಜ್ ಮಾಡಿಬಿಡ್ತಾರೆ. ಸೊ 70s ಆ್ಯಂಡ್ ಮೋರ್ ಓವರ್ ಇಷ್ಟು ದೊಡ್ಡ ತಾರಾ ಬಳಗ ಎಲ್ಲರೂ ಇಟ್ಕೊಂಡು ಅದೊಂದು 70s 80s ಕತೆ ಮಾಡೋದು ಹೇಗೆ? ಹೌದು, ಅಲ್ಲ ತುಂಬ ಅದು ಚಾಲೆಂಜಿಂಗ್ ಆ್ಯಕ್ಚುಲಿ. ಯಾಕಂದರೆ ಅದು ಕ್ರಿಯೇಟ್ ಮಾಡೋದಿದೆಯಲ್ಲ, 70s 80sನ ನಾವು ತಂದು ಮತ್ತೆ ಬೆಂಗಳೂರು ನೋಡೋಕ್ಕೆ ಆಗದಿರೋ ವಿಷಯನ ತಗೊಬಂದು ನಾವು ಮತ್ತೆ ಈ ಜನ್ರೇಷನ್ಗೆ ತೋರಿಸ್ತೀವಿ ಅಂತಂದಾಗ ಕೆಲವು ಪೀಳಿಗೆಗಳು ಇನ್ನೂ ಇವೆ. ಸೊ ಸಾಮಾನ್ಯವಾಗಿ ಅವಾಗೆಲ್ಲ ನಾವು ಹುಟ್ಟಿದ್ವಿ. ಸೊ ಲೈಕ್ ಎಲ್ಲ 80s ಬಂದರೆ ನೀವೆಲ್ಲ 2 ಇಯರ್ಸ್ 1 ಇಯರಿಂದ ನಮಗೆ ಮಕ್ಕಳುಗಳು. ಹೌದಾ, ನೀವು ಹುಟ್ಟಿರಲಿಲ್ಲ. ಸೊ ನಾವೆಲ್ಲ ಇನ್ನೂ ಕಂಡುಬಿಟ್ಟಿದ್ವಿ, ಆಗ ಕಂಡುಬಿಟ್ಕೊಂಡು ಅಂಬೆಗಳು ಇಕ್ತಾ ಇದ್ವೇನೋ. ಸೊ ಲೈಕ್ ಕೈಂಡ್ ಆಫ್ ಥಿಂಗ್ಸ್. ಸೊ ನಾವು ಆ ಟೈಮ್ನ ಇವಾಗ ತಂದು ಕ್ಯಾಪ್ಚರ್ ಮಾಡೋಕ್ಕೆ ತುಂಬಾ ರಿಸ್ಕು. ಅದನ್ನು ಪ್ಲ್ಯಾನ್ ಮಾಡಿ, ಪ್ಲಾನ್ ಮಾಡಿ, ಹೆಂಗಿತ್ತು, ಯಾವಾಗಿತ್ತು, ಸೊ ಎಲ್ಲನೂ ಇದನ್ನು ಮಾಡಿದ್ದೀವಿ. ಒಂದು ಕಡೆ ನೀವು ನೋಡಿದಾಗ ಬೆಂಗಳೂರು, ಅವಾಗಿನ ಬೆಂಗಳೂರನ್ನ ನೋಡಿದಾಗ ವಾವ್ ಅಂತ ಅನ್ಸುತ್ತೆ. ಅಬ್ಬಾ
ಏನಿದೆ ರೀ, ಏನು ಆ ಥರ ಇದ್ದರೆ ಎಷ್ಟು ಚೆನ್ನಾಗಿರೋದು ಅಂತ ಅನಿಸುತ್ತೆ ನೋಡಿದ ತಕ್ಷಣ. ಬಟ್ ಅದನ್ನು ಅಷ್ಟೇ ಬ್ಯೂಟಿಫುಲ್ಲಾಗೆ ವಿಜುವಲೈಸ್ ಮಾಡಿರ್ತೀವಿ, ಗ್ರಾಫಿಕ್ಸ್ ಆಗಲಿ ಇದಾಗಲಿ ಬ್ಯೂಟಿಫುಲ್ ವಿಜುವಲ್. ಯಾಕೆ ಅಂತ ಅಂತೀವಿ ಅಂತಂದರೆ ಹಿಂಗಿದ್ರೆ ಹೆಂಗಿರ್ತಾಯಿತ್ತು ಅಂತ ಅವನು ಅನ್ಕೋಬೇಕು. ಬ್ಯಾಂಗ್ಳೂರ್ ಸಿಟಿನ ಹಿಂಗಿದ್ರೆ ಎಷ್ಟು ಚೆನ್ನಾಗಿರೋದಲ್ಲ, ಸೊ ಈಗಿರೋದಕ್ಕೂ ಆಗಿರೋದಕ್ಕೂ ಎಷ್ಟು ಡಿಫ್ರೆಂಟ್ ಇದೆಯಲ್ಲ ಅಂತ ಅಂದ್ಕೋಬೇಕು. ಎಲ್ಲೋ ಒಂದು ಕಡೆ ರೋಡು ಹಿಂಗಿರ್ಬೋದು, ಸೊ ಹಂಗಿರ್ಬೋದು, ಐ ಡೋಂಟ್ ವಾಂಟ್. ನನಗೆ ಬೇಕಾಯ್ತು ವಿಜುವಲ್ ನೋಡಿದ ತಕ್ಷಣ ವಾವ್ ಅಂತ ಅನ್ಸ್ಬೇಕು ಅವ್ನಿಗೆ, ನೋಡೋನಿಗೆ ಅಬ್ಬಾ ಎಷ್ಟು ಚೆನ್ನಾಗಿದೆಯಲ್ಲ ಅಂತ ಅನಿಸ್ಬೇಕು. ಸೊ ಆ ಬೆಂಗಳೂರು ಸಿಟಿನ ಕ್ರಿಯೇಟ್ ಮಾಡಿದ್ವಿ ನಾವು 70s 80sನ ಆ ಬೆಂಗಳೂರು ತಂದು ಕ್ರಿಯೇಟ್ ಮಾಡಿದ್ವಿ. ವಾವ್ ಸೂಪರ್. ಧ್ರುವ, ಪ್ರೇಮ್ ಸರ್ನ ಹೊರಗಡೆಯಿಂದ ನೋಡೋದಕ್ಕೂ ಅಥವಾ ಹೋಗಿ ಬನ್ನಿ ಅಂತ ಸಿಕ್ಕಾಗಿ ಮಾತಾಡೋದಕ್ಕೂ ಸೆಟ್ಟಲ್ಲಿ ಅವ್ರ ಜೊತೆ ಕೆಲಸ ಮಾಡೋದಕ್ಕೂ ಒಬ್ವಿಯಸ್ಲಿ ಸ್ವಲ್ಪನಾದ್ರು ಡಿಫ್ರೆನ್ಸ್ ಇರುತ್ತೆ. ಸೊ ಸೆಟ್ಟಲ್ಲಿ ಪ್ರೇಮ್ ಸರ್ ಜೊತೆ ವರ್ಕ್ ಮಾಡಬೇಕಾದ್ರೆ, ಸಿನಿಮಾ ಶೂಟಿಂಗ್ ಮಾಡಬೇಕಾದ್ರೆ ಏನು ಅನಿಸ್ತು? ಡಿಫ್ರೆನ್ಸ್ ಇಲ್ಲ. ಯಾಕೆ ಅಂತ ಕೇಳಿ. ಡಿಫ್ರೆನ್ಸೇ ಇಲ್ವಾ? ಇಲ್ಲ ಯಾಕೆ ಅಂತ ಕೇಳಿ. ಸರ್ ನೀವು ಯಾಕೆ ಅಂತ ಕೇಳಿ, ಹಿಂಗೆ ಕ್ಯಾಶುವಲ್ ಆಗಿ ಮಾತಾಡ್ತಾ ಇರ್ತೀವಿ. ಒಂದು ನಿಮಿಷ ಅವ್ರು ಮೊಬೈಲ್ ತೆಗಿತಾರೆ, ಏನೋ ಹಾಡ್ತಾರೆ, ಹಿಂಗೆ ಅಂತಾರೆ, ಓಕೆ ಅಂತಾರೆ, ಸ್ವಲ್ಪ ಅಂತಾರೆ, ರೆಕಾರ್ಡ್ ಮಾಡಿ ಅವರು ಟ್ಯೂನ್ ಕಂಪೋಸ್ ಮಾಡ್ತಾ ಇರ್ತಾರೆ. ನಾವು ಅವಾಗ ಒಂಚೂರು ಓಹೋ ಮೋಸ್ಟ್ಲಿ ಗಮನ ಇಲ್ಲಿಲ್ಲ, ಗಮನ ಆ ಕಡೆ ಇದೆ, ಓಕೆ ಅಂತ. ಅಂದರೆ ಈಸ್ ವರ್ಕಾಲಿಕ್, ಆಲ್ವೇಸ್ ಈಸ್ ವರ್ಕಿಂಗ್ 24 hours ಈಸ್ ವರ್ಕಾಲಿಕ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾವು ಏನೇ ಒಂಚೂರು ಡೈವರ್ಟ್ ಆಗಿ ಇನ್ನೇನೋ ಮಾತಾಡ್ತಾ ಇದ್ರು ತಿರ್ಗಾ ಈ ಕಡೆನೇ ಹೇಳ್ತಾರೆ, ಬಾ ಅದು ಆ ಕಡೆ ಅಲ್ಲ, ಇದು ದಾರಿ, ಹಿಂಗೆ ಹೋಗೋಣ ಬಾ ಅಂತಾರೆ. ಸೊ ಸಿನಿಮಾ ಬಿಟ್ಟು ಬೇರೆ ಏನು ಮಾತೇ ಆಡಲ್ಲ ಪ್ರೇಮ್ ಸರ್. ಸರ್ ನೀವು 24/7 ವರ್ಕ್ ಮಾಡಿರೋ ರಕ್ಷಣಾ ಮ್ಯಾಮ್ ಬೈಯಲ್ವಾ ಸರ್ ನಿಮಗೆ? ಏನಿಲ್ಲಪ್ಪ, ನಾನು ಮನೆಗೆ ಹೋಗೋದಿಲ್ಲ. ಸಿನಿಮಾ ಸ್ಟಾರ್ಟ್ ಆದಮೇಲೆ ಇಸ್ ನಮ್ಮ ಕಮಿಟ್ಮೆಂಟ್, ಅದು ಇಸ್ ಮೈ ಕಮಿಟ್ಮೆಂಟ್. ಸಿನಿಮಾ ಸ್ಟಾರ್ಟ್ ಆದಮೇಲೆ ಅದೊಂಥರ ನಮಗೆ ಮಗು ಇದ್ದಂಗೆ. ಅದೇ ನಮಗೆ ಹೆಂಡ್ತಿ, ಮಕ್ಕಳು, ಬಂಧು ಬಳಗ, ಎಮೋಷನ್ಸ್, ಕಣ್ಣೀರು, ನಗು, ಖುಷಿ ಎಲ್ಲನೂ ಸಿನಿಮಾ. ಯಾವಾಗ ಅವನು ಆಡಿಯನ್ಸ್ ಬಂದು ಕುತ್ಕೊಂಡು ನೋಡಿದ್ರೆ ವಾವ್ ಅಂತಾನೆ, ಅಲ್ಲಿಗೆ ನಾವು ತೃಪ್ತಿ ಆಯಿತು ಅಂತ ಅಲ್ಲಿಗೆ. ಅಷ್ಟು ತೃಪ್ತಿ ಪಡೋಕ್ಕೋಸ್ಕರ ನಾವು ಶ್ರಮ ಬೀಳ್ತೀವಿ. ಬಿಟ್ಟರೆ ನಾಟ್ಲಿಕ್ಕೆ ಯಾವಾಗ ಮನೆಗೆ ಹೋಗೋದು ಹಂಗೆ ಹೋಗೋದು ಆ ಥರದ್ದೇನೂ ಇಲ್ಲ. ಆಮೇಲೆ ಅವ್ಳು ಬೈಯೋದು ಇಲ್ಲ ಪಾಪ, ಅವ್ಳು ಕೇಳೋದಿಲ್ಲ. ಗೊತ್ತು ನಾವು ಗುಂಡ್ರಗೋಬಿಗಳ್ತಾರೆ ಒಂಥರ, ಸಿನಿಮಾ ಸಿನಿಮಾಗೋಸ್ಕರ ಸುತ್ತಾ ಇರೋದೆ ಆಲ್ವೇಸ್ ಸಿನಿಮಾ. ಏನೋ ಒಂದು ಪರ್ಟಿಕ್ಯುಲರ್ ಏನೋ ಒಂದು ಕೆಲಸ ಅದನ್ನು ಮಾಡಬೇಕು ಅಂದಾಗ ಅದು ಶ್ರದ್ಧೆಯಿಂದ ನಮ್ಮ ತೃಪ್ತಿ ಎಷ್ಟಾಗುತ್ತೆ. ಬೇಸಿಕಲಿ ಯಾವಾಗಲೂ ಧ್ರುವ ಅದು ಹೇಳ್ತಿರ್ತಾನೆ, ಏನಂತ ಈ ಏನದು ಈ ಅತೃಪ್ತ ಆತ್ಮಗಳು ಅಂತ. ಆ ಅತೃಪ್ತ ಆತ್ಮಗಳು ಅಂತ ಇವು ಡೈರೆಕ್ಟರ್ಗಳು ಹೆಂಗೆ ಅಂದರೆ ಅತೃಪ್ತ ಆತ್ಮಗಳು, ನಾಟ್ ಲೈಕ್ ಮೀ, ನಾನು ಒಬ್ಬನಲ್ಲ, ಎಲ್ಲ ಡೈರೆಕ್ಟರ್ಸ್ಗಳು ಅಷ್ಟೇ ಒಂಥ ಅತೃಪ್ತ ಆತ್ಮಗಳಿದ್ದಂಗೆ ಅವು. ಅದು ಬಂದರೂ ಚೆನ್ನಾಗಿದೆ ಅಂದ್ರೂ ಇಲ್ಲ ಏನೋ ಮಾಡ್ಬೋದಾಗಿತ್ತು, ಇಲ್ಲ ಏನೋ ಮಾಡ್ಬೋದಾಗಿತ್ತು, ಈ ಥರದೊಂದು ಪ್ಲೇಡ್. ಸೊ ಅದಕ್ಕೋಸ್ಕರ ಅದಕ್ಕೆ ಶ್ರಮ ಬೀಳೋಣ. ಫ್ಯಾಮಿಲಿ, ಹೆಂಡ್ತಿ, ಮಕ್ಕಳು ಇದ್ದಿದ್ದೆ, ಸೊ ಗೋಯಿಂಗ್ ಆನ್ ಅಲ್ವಾ, ನಡೀತಾ ಇರ್ತದೆ ಲೈಫ್. ಧ್ರುವ ನೀವು ಹೇಳ್ತೀರಾ? ಇಲ್ಲ, ಟೈಮ್ ನನಗೆ, ಯಾಕೆಂದ್ರೆ ಪುಟ್ಟಾಣಿ ಮಕ್ಕಳುಗಳು 3 ಜನನೂ ಅಲ್ಲ. ಪ್ರೇಮ್ ಸರ್ ಏನಾದರೂ ಅದನ್ನಷ್ಟು ಇವಾಗ ಹೇಳ್ತಿರೋ ಥರನೇ ಇನ್ ಕೇಸ್ ಏನಾದರೂ ಶೂಟಿಂಗ್ ಆಗೋ ಟೈಮಲ್ಲಿ ಧ್ರುವ ನೀನು ನನ್ನ ಜೊತೆ ಹಾಗೆ ಇರೋ, ಇನ್ನೂ ಸ್ವಲ್ಪ ಮಾತಾಡೋಣ ಅಂತ ಏನಾದ್ರು ಉಳಿಸ್ಕೊಂಡಿದ್ದೀಯಾ ಸೆಟ್ಟಲ್ಲಿ ನೀವು ಹೋಗಬೇಕು ಅಂದ್ಕೊಂಡಾಗ ಆ ಥರದ್ದೆಲ್ಲ? ಇಲ್ಲ, ಹಂಗಲ್ಲ. ಇಲ್ಲ, ಡೈರೆಕ್ಟ್ರು ತುಂಬ ಪರ್ಟಿಕ್ಯುಲರು. ಮಗ 10 ಗಂಟೆಗೆ ಬರೋ ಅಂತಾರೆ. ಒಂದೊಂದು ದಿವಸ 10 ಗಂಟೆವರೆಗೂ ಕೆಲಸ ಇರೋಲ್ಲ, ಎಷ್ಟೇ ಬೇಗ ಬಂದ್ರೂ ಕೆಲಸ ಇರೋಲ್ಲ. 10 ಗಂಟೆ ಕರೆಕ್ಟಾಗಿ ಕರೀತಾರೆ. ಕೆಲವು ದಿವಸ ಹೇಳ್ತಾರೆ ಫಸ್ಟ್ ಹಾಫ್ ಅಷ್ಟೇ ಇರುತ್ತೆ ಮಗ ನಿಂದು, ಆರಾಮಾಗಿ ಬಾ ನೀನು ಅಂತಾರೆ. ಫಸ್ಟ್ ಹಾಫ್ ಕಳಿಸ್ಕೊಟ್ಬಿಡ್ತಾರೆ. ಇಲ್ಲಿ ಮೇಕ್ ಶ್ಯೂರ್ ಎಷ್ಟಿದೆ, ಎಷ್ಟು ಅವರ್ ಶೂಟ್ ಮಾಡ್ತೀನಿ, ಎಲ್ಲ ಈಸ್ ವೆರಿ ಪ್ಲ್ಯಾಂಡ್. ಸೊ ನಿಜವಾಗ್ಲೂ ಅದೆಲ್ಲ ಕಲಿಬೇಕು, ಕಮಿಟೆಡ್. ಮತ್ತು ಅದು ಇಷ್ಟೇ ವರ್ಕ್ ಮಾಡೋದು, ನಾನು ಇದೇ ಟೇಕಿಂಗು, ಈ ಎಕ್ಸ್ಪ್ರೆಷನ್ ಶಾರ್ಟೇ ನಾನು ಓಕೆ ಮಾಡಿದ್ದು ಅಂತಾರೆ. ಅಲ್ಲಲ್ಲೇ ಎಲ್ ಬಿ ಮಲ್ಟಿ ವರ್ಕ್ಸ್. ಅಲ್ಲಿ ಶಾರ್ಟ್ ಓಕೆ ಆಗಿದ ತಕ್ಷಣ ಮಗ ಇದನ್ನು ಕಟ್ ಮಾಡ್ಕೋ, ಇದು ಓಕೆ, ಇದು ಓಕೆ, ಈ ಕಡೆ ಬರೋ ಒಳ್ಳೆ ಮಗನೇ ನೀನು ಆ ಕಡೆ ಬೇಡ, ಹಿಂಗೆ ಅಂದ್ಕೊಂಡು ಐ ಮೀನ್ ಲೈಕ್ ಅಬ್ಯೂಸ್ ಮಾಡ್ದಂಗಲ್ಲ, ಬಟ್ ಲವ್. ಅವ್ರು ತೋರಿಸೋ ಪ್ರೀತಿನೇ ಆ ಥರ. ಏನೋ ಮಾಡಿದೆ ಬಿಡಿ ಮಗನೇಲಿ, ಪೊಡಿ ಮಗನೇ ಸಖತ ಮಾಡಿದೆ ಯಾವ ಥರ, ನಿಜವಾಗ್ಲೂ ಚೆನ್ನಾಗಿ ಮಾಡಿರ್ಬೋದೋ ಏನೋ ಅಂದ್ಕೊಂಡು ಸೊ ಸೆಟ್ಟಲ್ಲಿ ಪ್ರೇಮ್ ಸರ್ ಇದ್ದಾರೆ ಅಂದರೆ ಎಲ್ಲರೂ ಆಕ್ಟಿವ್ ಆಗಿರ್ತಾರೆ. ಹಾಗಾದ್ರೆ ಎಲ್ಲರೂ ಆಕ್ಟಿವ್ ಆಗಿ ಇಟ್ಕೊಂತಾರೆ ಪ್ರೇಮ್ ಸರ್. ಆ್ಯಕ್ಚುಲಿ ಸೂಪರ್.